ಸೊ ನೀವು ನಿಮ್ಮ ಹಲವಾರು ಕ್ಷೇತ್ರಗಳಲ್ಲಿ ನೀವು ಸುಮಾರು ದಶಕಗಳಲ್ಲಿ ಕೆಲಸ ಮಾಡಿದರೆ ಹಲವಾರು ಏರಿಳಿತಗಳನ್ನು ನೋಡಿದ್ದೀರಾ ಬದುಕಿನಲ್ಲಿ. ಸೊ ಕಳೆದ ಒಂದು 6-7 ವರ್ಷಗಳ ಹಿಂದೆ ನಿಮ್ಮ ಇದರಲ್ಲೂ ದೊಡ್ಡದಾದಂಥ ಘಟನೆ ತುಂಬ ದೊಡ್ಡದಾಗಿ ನಡೀತು. ನಿಮಗೆ ದೊಡ್ಡ ಮಟ್ಟದ ತೊಂದರೆ ಕೊಡುವಂಥ ಪ್ರಯತ್ನಗಳು ಕೂಡ ನಡೆದು ನಿಮಗೆ ಜೀವ ಬೆದರಿಕೆ ಕೂಡ ಇತ್ತು. ಸೊ ಈಗಲೂ ಕೂಡ ಜೀವ ಬೆದರಿಕೆ ಇದೆಯಾ? ಜೀವ ಬೆದರಿಕೆ ಅವತ್ತೂ ಇರಲಿಲ್ಲ. ತೊಂದರೆ ಕೊಟ್ಟರು ಅಂದಾಗಲೂ ನಾನು ಹೆಂಗೆ ತೊಗೊಂಡಿದ್ದೀನಿ ಆಗ ಸಿಟ್ಟಿನಿಂದ ಮಾತಾಡಿದೆ. ಆಮೇಲೆ ತೊಗೊಂಡೆ. ನಾನೇನು ಬೀಡ ಮಾರ್ತೀನ ಅಥವಾ ಯಾವುದೋ ಒಂದು ಮಾಲ್ ಇಟ್ಟಿದ್ದೀನ, ಬಿಸ್ನೆಸ್ ಮನ್ನ ಈದ ಅಥವಾ ಫಿಲ್ಮ್ ಮೇಕರ, ನನಗಿರೋ ಒಂದು ಬಿಗ್ ಇಮೇಜ್ ಅಂದರೆ ಅಂಡರ್ವರ್ಲ್ಡ್ ಮನುಷ್ಯ. ಅವ್ರ ಬಗ್ಗೆ ಏನೋ ಅನುಮಾನಗಳು ಇವತ್ತು ಬಂದರು, ನನ್ನನ್ನು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಂತರ ಏನೇನೋ ಮಸಲತ್ತು ಮಾಡಿಬಿಟ್ರು, ಅದು ಸಿಟ್ಟು ಬಂತು ನನಗೆ. ಆಮೇಲೆ ಅವರು ಮಧ್ಯದಲ್ಲಿದ್ದವರು ಅವರು ಏನೋ ಹೇಳ್ಕೊಂಡ್ರು, ನೋಡಿ ನಾನು ಪರ್ಸನಲಾಗಿ ಏನೂ ಇಟ್ಕೊಂಡಿರಲಿಲ್ಲ ಆ ವ್ಯಕ್ತಿ ಬಗ್ಗೆ, ಅವ್ರು ಹೇಳಿ ಅಂತ ಹೇಳಿದ್ರು. ಆವತ್ತೇ ಅವ್ರನ್ನೂ ಮರ್ತುಬಿಟ್ಟೆ ನಾನು. ಇವತ್ತು ನನಗೆ ಎಲ್ಲೇ ಸಿಕ್ಕಿದ್ರು ತುಂಬ ಬ್ರದರ್ಲಿಯಾಗೆ ಮಾತಾಡೋದು ನಾನು. ಅವ್ರು ನೆನೆಸ್ಕೊಳ್ಳೋದು ಅಷ್ಟೇ. ಅವ್ರು ಕೆಟ್ಟದಾಗಲಿ ಅಂತ ನೆನೆಸ್ಕೊಳ್ಳೋಕ್ಕೂ ನನ್ನ ಕೈಲಾಗಲ್ಲ. ಯಾಕೆಂದರೆ ಅವ್ರು ಮಾಡಿದ್ದಕ್ಕೆ ಇನ್ನೂ ಗಟ್ಟಿ ಆದೆ ನಾನು. ಆ ಘಟನೆ ಆದಮೇಲೆ ಇನ್ನೂ ಆಳವಾಗಿ ಹೋಗ್ಬಿಟ್ಟೆ ಬಸವಣ್ಣಿಗೆ. ನೀನು ಇನ್ನೆಲ್ಲ ಆದಾಗ ಹೆಂಗೆ ಮಾಡ್ತಿದ್ದಪ್ಪ ಬಸವಣ್ಣ, ನನಗೆ ಮಾತಾಡ್ತಾ ಇರ್ತೀನಿ ಸುಮ್ಮನೆ. ಬಸವಣ್ಣ ಹೇಳಪ್ಪ ನನಗೂ ಹೇಳ್ಕೊಡು ನೀನು ಅಂತೇಳಿ ತಂದ್ಕೊಂಡಾಗ ನನಗೆ ಅರ್ಥ ಆಯಿತು ಹೆಂಗೆ ಮಾಡ್ತಿದ್ರು ಅವರೆಲ್ಲ ಅಂತ. ಆ ರೀತಿ ಇವತ್ತು ಅವ್ರು ಯಾರ ಬಗ್ಗೆ ನನಗೆ ಎಲ್ಲಷ್ಟು ಹುಡುಕಿದ್ರೂ ಸಿಟ್ಟಿಲ್ಲ. ಮತ್ತು ಜೀವ ಬೆದರಿಕೆ ಭಾಳ ಹಿಂದೆ ಹೊರಟೋಯ್ತು. ಭಾಳ ಜನ ಅಂತಾರೆ ರೈ ಅವರಿಲ್ಲ ಇವತ್ತು ಅಂತ. ರೈ ಅವರು ಇದ್ದಾಗಲೇ ಹೊರಟೋಗಿತ್ತು. ಯಾಕಂದರೆ ಅಗ್ನಿ ಶ್ರೀಧರ್ ಅವರನ್ನು ನಾವು ನೋಡಿದ್ದು ಸಮಾಜದಲ್ಲಿ ಯಾವುದೇ ಒಂದು ಅನ್ಯಾಯ ನಡೀತಾ ಇದೆ ಅಂತಂದರೆ, ಅಥವಾ ಯಾರೋ ಒಬ್ಬರು ಇನ್ನೊಬ್ಬರ ಮೇಲೆ ಅನ್ಯಾಯ ಮಾಡ್ತಾಯಿದ್ದಾರೆ, ದಬ್ಬಾಳಿಕೆ ಮಾಡ್ತಾಯಿದ್ದಾರೆ ಅಂದಾಗ, ಸೊ ಯಾವುದೇ ಒಂದು ನಿಮ್ಮ ಪತ್ರಿಕೆ ಮೂಲಕ ಆಗಿರ್ಬೋದು, ಅಥವಾ ಒಬ್ಬ ನೀವು ಹೋರಾಟಗಾರರಾಗಿರ್ಬೋದು, ಸೊ ಅಥವಾ ನಿಮ್ಮ ಸಿನಿಮಾ ಮೂಲಕ ಆಗಿರ್ಬೋದು, ಒಂದು ರೀತಿಯ ಗಟ್ಟಿ ಧ್ವನಿಯನ್ನು ಎತ್ತಿರಿ ನೀವು. ಸೊ ಈ ಸಿನಿಮಾದಲ್ಲೂ ಕೂಡ ವಾಸ್ತವದಲ್ಲಿ ಯಾರೆಲ್ಲ ಈ ರೀತಿ ಮಾಡ್ತಾಯಿದ್ರೆ ಮಾಡಿದ್ದಾರೆ ಹಿಂದೆ ಅನ್ನೋ ಬಗ್ಗೆ ನೀವು ಬೆಳಕು ಚೆಲ್ಲಿದ್ದೀರಿ. ಖಂಡಿತ ಹೇಳಿದ್ದೀವಿ. ಮತ್ತು ಇವರು ಬಲಿ ಕೊಡ್ತಿರೋದೆಲ್ಲ ತಲೆ ಮೇಲೆ ಬಟ್ಟೆ ಇಲ್ಲದೆ ಇರೋ ಮಹಿಳೆಯರನ್ನ. ಒಂಟಿ ಮಹಿಳೆಯ ಶೋಗಳು 100 ಸಿಕ್ಕಿದೆ. ಈಗ 80 ಅವ್ರಿಗೆ ಹಾಕಿದ್ದಾರೆ. ಅವ್ರು ಹಾಕಿದ್ಮೇಲೂ ಅಷ್ಟೇ ನಡೀತಾ ಇದೆ. ಅದೇ ರೀತಿ ಫಿಕ್ಸ್ ಮಾಡೋದು ಇವರು ತಲೆ ಮೇಲೆ ಬಟ್ಟೆ ಇಲ್ಲದೆ ಇರೋರನ್ನ. ಯಾರ ಕುರಿ ಕೆಂಪ, ನಾವು 86ನೇ ಇಸ್ವಿನಲ್ಲಿ ಕೊತ್ವಾಲ್ ಹತ್ಯೆ ಕೇಸ್ನಲ್ಲಿದ್ದಾಗ ಕುರಿ ಕೆಂಪ, ಕುರಿ ಕಳ್ಳ, ಆ ಇಡೀ ಕುಟುಂಬನೇ ಬರೀ ಕುರಿ ಕಳ್ತನ ಮಾಡೋದು, ಅವ್ರು ತಿನ್ನೋದು, ಬೇರೆಯವ್ರು ಮಾಡೋದು, ತಲಾಂತರದಿಂದ ಮಾಡ್ತಿದ್ದಾರೆ. ಅವ್ರ ಮೇಲೆ 40 ಕೇಸ್ ಫಿಟ್ ಮಾಡ್ತಾರೆ ಒಂಟಿ ಮಹಿಳೆಯರದು. ನಾನು ಐ ಆಮ್ ಟಾಕಿಂಗ್ ಆಫ್ 1986-87 ಬರ್ತಾರೆ ಜೈಲ್ಗೆ ಅವರು. ಏನ್ರ ಕುರಿ ಕಳ್ಳರು ನೀವು ಯಾಕೆ ಹೆಂಗಸರು? ಅಣ್ಣ ನಾವು ನೋಡೋಕ್ಕಾರು ಹೋಗ್ತೀವ, ನಮಗೆ ಗೊತ್ತಾದರೂ ಗೊತ್ತಾ? ಅವನು ಎಲ್ಲರಿಗೂ ಬಿಸಿನೀರು ಕಾಯಿಸ್ಕೊಟ್ಬಿಟ್ಟು ನಾವು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಕೊಟ್ಟರೆ ಮನೆಗೆ ಬರ್ತಿದ್ರು ಮಕ್ಕಳು ಹೆಂಡ್ತಿ, ಅವರು ಕೊಡ್ತಾಯಿದ್ದವನು. ನಾವು ಅದನ್ನು ಮಾಡೋಕ್ಕಾರು ಹೋಗ್ತೀವ? ನಮ್ಮನ್ನ ತಳ್ತನ ಕೇಸ್ ಹಾಕ್ತೀವಿ ಕಣವ, 2 ತಿಂಗಳಲ್ಲಿ ಬೇಲಾಗುತ್ತೆ ಅಂತ ಕೋರ್ಟಿಗೆ ಕರ್ಕೊಂಬಂದರು. ಅಲ್ಲಿ ನೋಡಿದ್ರೆ ನೀವು ಮರ್ಡರ್ ಮಾಡಿದ್ದೀರಂತೆ ಅಂದರು. ನಾವು ಪೊಲೀಸ್ ಕಡೆ ನೋಡಿದ್ವಿ, ಅಂದರು. ಸುಮ್ಮನೆ ಬಂದುಬಿಟ್ವಿ. ಆಗ ಕೋರ್ಟ್ಗಳು ಹೇಗಿತ್ತು ಅಂದರೆ ಅವ್ರಿಗೆ ಮರಣದಂಡನೆಯೂ ಕೊಡಲಿಲ್ಲ, ಏನೂ ಕೊಡಲಿಲ್ಲ, ರಿಲೀಸ್ ಮಾಡಿಬಿಟ್ರು. ಈ ಸರಿ ಮರಣದಂಡನೆ ಕೊಟ್ಟಿದ್ರು. ಅವ್ರು ಎಲ್ಲ ಕೇಸು ಹೋಗಿದೆ ಅಂದಾಗ ಯಾರು ದಂಡುಪಾಳ್ಯ ಮಾಡಿರೋರು ಯಾರು? ನೀವು ಅವ್ರನ್ನ ಫಿಕ್ಸ್ ಮಾಡೋದ್ರ ಮೂಲಕ ಅಟ್ಲೀಸ್ಟ್ ಆ ಕೊಲೆ ಮಾಡಿರ್ತಾರಲ್ಲ, ಆ ಹತ್ಯೆ ಮಾಡಿದ್ರು ಕಡೆ ಸಾಯೋವರೆಗೂ ಒಂದು ಅಂಜಿಕೆ ಅಳುಕು ಇದ್ದೇ ಇರುತ್ತೆ. ಯಾವತ್ತೋ ಒಂದಿನ ನನ್ನ ಜೊತೆಲಿರೋನೋ ಎಲ್ಲೋ ಮೈಂಡ್ ಕೆಟ್ಟು ಹೇಳಿಬಿಟ್ರೆ ಏನು ಅಂತೇಳಿ ಅದಕ್ಕೆ ಚಾನ್ಸೇ ಇಲ್ದಂಗೆ ಮಾಡಿಬಿಟ್ರಲ್ಲ ನೀವು. ಆ ಸಿಟ್ಟನ್ನೇ ನಾನು ಸಿನಿಮಾ ಮೂಲಕ ಹೇಳ್ತಿರೋದು ಈಗ. ಸೊ ಇಡೀ ಎಂಟೈರ್ ಫ್ಯಾಮಿಲಿ ಕೂತ್ ನೋಡ್ಬೋದು ಸಿನಿಮಾ. ನನ್ನ ಫಿಲಮಲ್ಲಿ ನೀವು ನೋಡಿದ್ದೀರಿ ಸಿದ್ದು, ಅಲ್ಲಿ ಯಾವ ಕಾರಣಕ್ಕೂ ಕ್ರೂಡಿಟಿ ಇರಲ್ಲ, ವಲ್ಗಾರಿಟಿ ಇರಲ್ಲ, ಆರಾಮಾಗಿ ನೋಡ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ಏನು ಅಂದರೆ ಎಲ್ಲೂ ಕೂಡ ಲವ್ ಆ್ಯಂಗಲ್ ಅನ್ನೋದೇ ಇಲ್ಲ. 99.9% ಫಿಲಮ್ಗಳು ರೌಡಿದಿರಲಿ, ಇವ್ರದ್ದಿರಲಿ, ಬಿಸ್ನೆಸ್ ಮಂದಿರಲಿ, ಆಟೋ ಡ್ರೈವರ್ದಿರಲಿ, ಲವ್ ಆ್ಯಂಗಲ್ ಇದ್ದೇ ಇರುತ್ತೆ. ಇಲ್ಲಿ ಲವ್ ಅನ್ನೋದು ಒಂದೇ ಒಂದು ಅಣಿನಷ್ಟು ಇಲ್ಲ, ವಲ್ಗಾರಿಟಿ ಇಲ್ಲ, ಆಮೇಲೆ ದ್ವಂದ್ವಾರ್ಥದ ಸಂಭಾಷಣೆಗಳು ಇವು ಸಿಗೋದೇ ಇಲ್ಲ. ಫ್ಯಾಮಿಲಿ ಆರಾಮಾಗಿ ನೋಡ್ಬೋದು. ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಇವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಮಕ್ಕಳನ್ನು. ಅದು ಯಾಕೆ ಕೊಟ್ಟರು? ಈ ಸಬ್ಜೆಕ್ಟ್, ನರಬಲಿ ಸಬ್ಜೆಕ್ಟ್ ಇರೋ ಒಂದೇ ಒಂದು ಕಾರಣಕ್ಕೆ ಕೊಟ್ಟರು. ಇನ್ಯಾವುದೋ ಕಟ್ಸೇ ಕೊಡಲಿಲ್ಲ ನಮಗೆ. ವಿಜುವಲ್ಸ್ ಆಗಲಿ ಯಾವುದೂ ಕಟ್ಸ್ ಕೊಡಲಿಲ್ಲ.